ಛೆ, ಇನ್ಸ್ಟಾಗ್ರಾಮ್ ಲೈವ್ ಹೋಗಿ ಆ ದಿನ ಆತು. ಲೈವ್ ಹೋಗಲೇ ಇಲ್ಲ ನಡಿ. ನನಗೆ ಎಷ್ಟೊಂದು ಫಾಲೋವರ್ಸ್ ಆಗ್ಯಾರ ನನಗಂತೂ ನನ್ನ ಬ್ಯೂಟಿಗೆ. ಎಷ್ಟು ದಿನ ಆಯ್ತು ಲೈವ್ ಹೋಗೇ ಇಲ್ಲ. ಹ್ಞೂ ಇವತ್ತೇನಾರ ಲೈವ್ ವಿಡಿಯೋ ಮಾಡ್ಲೇನೆ. ಇದೊಂದು ನನ್ನ ಸಸಿ ಯಾವಾಗ ನೋಡಿದ್ರು ಬೆನ್ನಿಗೆ ಬಿದ್ದು ಬೇತಾಳಗತ್ತೆ ಹಿಂದೆ ಇರ್ತತೆ. ಹಾಗಾಗಿ ಏನೇನು ಮಾಡೋಕ್ಕಾಗಿಲ್ಲ ನನಗೆ. ನನ್ನ ಫ್ಯಾನ್ಸಿಗೆ ಖುಷಿ ಪಡ್ಸೋಕ್ಕಾಗಂಗಿಲ್ಲ ನನಗೆ. ಇವರು ನಮ್ಮ ಮನೆಯವ್ರು ಹೊಲಕ್ಕೆ ಹೋಗ್ಯಾರ, ನನ್ನ ಮಗನೂ ಕೆಲ್ಸಕ್ಕೆ ಹೋಗ್ಯಾನ. ಏನು ಮಾಡಕತ್ತಾಳೆ ನಿಕ್ಕೆ ಒಳಗೆ ಸೊಸಿ. ನನ್ನ ಮೊಮ್ಮಗನೂ ಸಾಲಿಗೆ ಹೋಗೈತಿ, ಮನ್ಯಾಗ ಯಾರೂ ಇಲ್ಲ. ಈಕಿ ಸೊಸಿ ಒಂದು ಏನು ಮಾಡಕತ್ತಾನೆ ಈಗ ಒಳಗೆ. ಅತ್ತಿಯಾರ ಊಟ ಕೊಡ್ಲಿ ರೀ? ಊಟ ಮಾಡಿಬಿಡ್ತೀರಣ್ಣ. ಮತ್ತು ನನಗೆ ಬೇರೆ ಕೆಲಸ ಇದ್ದು ರೀ, ಅದಕ್ಕೆ ಊಟ ಕೊಟ್ಟು ಅರ್ಬಿ ಒಗ್ಯೋದ ರೀ. ಹಿಂದೆ ಹಿತ್ತಲ್ದಾಗ ಎಷ್ಟೊಂದು ಅರ್ಬಿ ತೋರಿಸಿಟ್ಟೇನು ರೀ, ಅರ್ಬಿ ಒಗದು ಹಾಕ್ಬೇಕು. ಅದಕ್ಕೆ ನಿಮ್ಗೆ ಊಟ ಕೊಟ್ಟು ಹೋಗ್ಲೇನು ರೀ ಅರ್ಬಿ ಒಗ್ಯಾಕೆ? ಹಾಂ, ಅರ್ಬಿ ಒಗ್ಯಾಕೆ ಹೋಗ್ಕಳ ಅಂದ್ರೆ ಟೈಮ್ ಸಿಗ್ತೈತೆ ನನಗೆ ಇವತ್ತು ಇನ್ಸ್ಟಾಗ್ರಾಮ್ ಲೈವ್ ಮಾಡೋಕ್ಕೆ. ಊಟ ಮಾಡ್ಕೊತ ಕುಂತ್ರೆ ಮತ್ತು ಅಷ್ಟೊಳಗೆ ಅರ್ಬಿ ಹಾಕೊಂಡು ಬಂದುಬಿಡ್ತಾ. ಬೇಡ ಬೇಡ, ಆಮೇಲೆ ಊಟ ಮಾಡಿದ್ರಾತೆ. ಏನು ರೀ ಅತ್ತೀರ ಪಟಪಟ ಹೇಳ್ರಿ, ಹೊತ್ತಕತ್ ನನಗೆ. ಮತ್ತೆ ಮಳೆ ಬಂದ್ಗಿಂದಿತ್ತು ರೀ, ಅದಕ್ಕೆ ಪಟಪಟ ಒಗದು ಒಣಕ್ಕೆ ಬರ್ತೀನಿ. ಅದು ಏನಂದ್ರೆ ಇನ್ನೂ ಮುಂಜಾನೆ ನಾಷ್ಟ ಮಾಡಿದ್ನಲ್ಲ, ಇನ್ನೂ ಹೊಟ್ಟೆ ಹಸ್ತಿಲ್ಲ ನನಗೆ. ಲೇಟಾಗಿ ನಾಷ್ಟ ಮಾಡಿದ್ನಲ್ಲ, ಹಂಗೆ ಹೊಟ್ಟೆ ಹಸ್ತಿಲ್ಲ. ಇಬ್ರು ಸೇರಿ ಊಟ ಮಾಡೋಣ ತಗೋ. ಏನು ನೀನು ಅರ್ಬಿ ಹೋಗೋದು ಹಾಕ್ಬಾರ್ದು, ನಾಳೆ ತನಕ ಹಂಗೆ ಕುಂದಿರ್ತಾನೆ ತಗೋ, ಹೋಗು. ಹಾಂ, ನಮ್ಮತ್ತಿ ಇಷ್ಟು ಚಂದ ನಕ್ಕೊಂತ ಮಾತಾಡಿ ನನಗೆ ಹಿತ್ಲ ಕಡೆ ಕಳ್ಸಕತ್ತಾಳಂದ್ರೆ ಏನೋ ಪ್ಲ್ಯಾನ್ ಮಾಡ್ಯಾಳಕಿ ನಮ್ಮತ್ತಿ. ಏನೋ ತಿಳ್ಕೊಬೇಕು. ನನಗೆ ಅನ್ಸಿದ ಮಟ್ಟಿಗೆ ಇನ್ಸ್ಟಾಗ್ರಾಮ್ ಏನಾರ ಚಲೋ ಮಾಡೋಂಗೆ ಕಾಣ್ತಾಳಕಿ. ಯಾಕಂದ್ರೆ ಇವತ್ತು ನಮ್ಮ ಮನೆಯವರು ಹೊಳ್ಳಿ ಡ್ಯೂಟಿ ಹೋದ್ರು, ನಮ್ಮ ಮಾವಾರು ಹೊಲ ಕಡೆ ಹೋಗ್ಯಾರ, ಚಿಂಟೂನು ಸಾಲಿಗೆ ಹೋಗ್ಯಾನ. ಮನೆಯಾಗ ಯಾರೂ ಇಲ್ಲ. ನಾನು ಅಲ್ಲಿ ಹಿತ್ಲ ಕಡೆ ಹೋಗ್ಬಿಟ್ನಿ ಅಂದ್ರೆ ನಮ್ಮ ಅತ್ತಿ ಒಬ್ಬೇಕೆ ಮನೆಯಾಗ ಮಜಾ ಮಾಡ್ತಾಳೆ ಏನಕ್ಕೆ. ಹೌದು ಹೌದು, ಇನ್ಸ್ಟಾಗ್ರಾಮ್ ಲೈವ್ ಹೋಗಂಗೆ ಕಾಣ್ತಾಳಕಿ. ನೋಡ್ತೇನೆ ನಾನು ಏನು ಮಾಡ್ತಾ ಅಂತೇಳಿ. ಅರ್ಬಿ ಒಗಿದು ಆ ಕಡೆ ಹಂಗೆ ತೋಸಿ ಹೆಂಗಿದ್ರು ಇಟ್ಟ ಬಂದೇನಿ. ಹಂಗೆ ಹಿಂದೆ ಹಿತ್ಲ ಒಗ್ಯಾಕೆ ಹೋದಂಗೆ ಮಾಡಿ ಹೊಳ್ಳಿ ಬಂದು ನಮ್ಮ ಅತ್ತಿದ ನವರಂಗಿ ಆಟ ನೋಡ್ಬೇಕು ನಾನು. ಎಷ್ಟೊತ್ತು ಮಾಡಕತ್ತೈತಿ ಇದು. ಮತ್ತು ನನ್ನ ಗಂಡ ಬಂದ್ಕಿಂತಾನೆ ಬಡ ಬಡ ಅರ್ಬಿ ಯಾಕೆ ಹೋಗ್ಬೇಕಿಲ್ಲ. ಎತ್ತಾಗ್ರ ಮಸಡಿ ತಿರ್ಕೊಂಡು ನಿಂತತ್ ನೋಡು. ಏಯವ್ವ ಸಸಿ, ಓಯ್ ಸಸಿ, ಹೋಗಯ್ಯವ ಅರ್ಬಿ ಹೋಗಿ ಹೋಗು. ಎದಕ್ಕೆ ನಿಂತಿದ್ದಿ? ಹ್ಞೂ ರೀ ಅತ್ತಿ ರಾತ್ರಿ. ಹಬ್ಬ ಅಂತೂ ಹೋದ್ಲೆ, ಮಸ್ತ್ ಮೊಬೈಲ್ ತೆಗೆದು ಇನ್ಸ್ಟಾಗ್ರಾಮ್ ಲೈವ್ ಹೋಗ್ಬಿಡ್ತೀನಿ. ಚಲೋ ಆತು ಲೈವ್. ಒಬ್ಬೊಬ್ರು ಬರಕತ್ತಾರ. ಯಾರಿಗೆ? ಲಕ್ಷ್ಮಿ. ಹಾಯ್ ಲಕ್ಷ್ಮಿ. ಇವ ಯಾರು? ಗಗನ್. ಹಾಯ್ ಗಗನ್. ಏನು ಮೇಡಮ್ ನೀವು ಹೀಗೆ ವಯಸ್ಸಾದವ್ರ ಗತೆ ಕಾಣ್ತಾ ಇದ್ದೀರಾ? ಅಯ್ಯೋ ಫಿಲ್ಟರ್ ಹಾಕೋದ ಮರ್ತುಬಿಟ್ಟೆ ನಡೀನ. ತುತ್ತು ಹಾಕ್ತೈತೆ. ಹಾಕಿದೆ. ಅದು ಆ್ಯಕ್ಚುಲಿ ಗಗನ್ ಅವರೇ, ಅದು ಹಾಗೆ ಸುಮ್ಮನೆ ಅದು ಅದು ಮೇಕಪ್ ಆ ಥರ ಡಿಫ್ರೆಂಟಾಗಿ ಮಾಡಿಕೊಂಡು ನಾನು ವಿಡಿಯೋ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ನನ್ನ ರಿಯಲ್ ಲುಕ್ ಇದೆ. ಮತ್ತು ನೆಕ್ಸ್ಟ್ ಯಾರು? ಸ್ವಾತಿ. ಹಾಯ್ ಸ್ವಾತಿ. ಏನು ಮೇಡಮ್ ತುಂಬ ದಿನದಿಂದ ಇನ್ಸ್ಟಾಗ್ರಾಮ್ ಲೈವ್ ಬಂದೇ ಇಲ್ಲ. ಅದು ಯಾಕಂದರೆ ನಾನು ತುಂಬ ಬ್ಯುಸಿ ಇದ್ದೀನಿ. ನಾನು 2-3 ಫಿಲ್ಮ್ ಶೂಟಿಂಗ್ ನಡೆದಿದೆ. ಅದನ್ನೆಲ್ಲ ಮುಗಿಸ್ಕೊಂಡು ನಾನು ನಡು ನಾನು ಇನ್ಸ್ಟಾಗ್ರಾಮ್ ಲೈವ್ ಬರೋಕ್ಕೆ ಟೈಮೇ ಸಾಲಲ್ಲ ನನಗೆ. ಎಷ್ಟೋ ಕೋಟಿ ಬಜೆಟಿನ ಫಿಲ್ಮ್ದೆಲ್ಲ ನಾನು ಸೈನ್ ಮಾಡಿದ್ದೀನಿ. ಪ್ಲೀಸ್ ನನ್ನ ನಂಬಿ. ನಾನು ಇನ್ಮ್ಯಾಗೆ ಯಾವಾಗಲೂ ಲೈವಲ್ಲಿ ಬಂದು ನಿಮಗೆಲ್ಲ ಎಂಟರ್ಟೈನ್ಮೆಂಟ್ ಮಾಡ್ತೀನಿ. ಪ್ಲೀಸ್. ಯಾಕೆ ಮೇಡಮ್ ನೀವು ತುಂಬ ಸಣ್ಣ ಆಗಿದ್ದೀರಾ? ಅದು ಯಾಕಂದರೆ ನಾನು ತುಂಬ ಡಯಟಲ್ಲಿ ಇರ್ತೀನಲ್ಲ ಇವಾಗಂತೂ. ತುಂಬ ಅಂದರೆ ತುಂಬ ಶೂಟಿಂಗ್ ರೀಪ. ಶೂಟಿಂಗ್ ಮಾಡಿ ಟಯರ್ಡ್ ಆಗಿ ಕರೆಕ್ಟ್ ಟೈಮಿಗೆ ಊಟ ಮಾಡಲಾರ್ದಕ್ಕೆ ಸೊರ್ಗೋಗ್ಬಿಟ್ಟಿದ್ದೀನಿ. ಅಲ್ಲ ನಾನು ಅನ್ಕೊಂಡಿದ್ದು ಕರೆನೇ ನೋಡು. ನಮ್ಮತ್ತಿ ಹಗರ್ಕ ಮೊಬೈಲ್ ತೆಗೆದು ಇನ್ಸ್ಟಾಗ್ರಾಮ್ ಲೈವ್ ಹೋಗ್ಯಾಳ ನೋಡು. ಅಲ್ಲ ನಾನೇ ಇಂಥದ್ದೆಲ್ಲ ಕೆಲಸ ಮಾಡೋಂಗಿಲ್ಲ. ಮನೇನ ಕೆಲಸ ಮಾಡ್ಕೊಳ್ಳೋದು ಬರೀ ಇದಾಗ್ತಿರ್ತದೆ ನನಗೆ. ನನ್ನ ಗಂಡ ನೋಡ್ಕೊಳ್ಳೋದು, ಅತ್ತೆ ಮಾವ ನೋಡ್ಕೊಳ್ಳೋದು, ಮಕ್ಕಳು ನೋಡ್ಕೊಳ್ಳೋದು ಬರೀ ಇದಾಗ್ತಿರ್ತೈತಿ. ನಮ್ಮ ಅತ್ತಿ ಆರಾಮದ ನೋಡು, ಐಫೋನ್ ಹಿಡ್ಕೊಂಡು ಆರಾಮ ಇನ್ಸ್ಟಾಗ್ರಾಮ್ ಲೈವ್ ಹೋಗ್ತಾ. ಇದನ್ನು ನಾನು ಸುಮ್ಮನೆ ಬಿಡಬಾರ್ದು. ನಮ್ಮ ಮಾವರಿಗೆ ಹೇಳಿ ಇದನ್ನು ಹಿಡಿದು ಕೊಡಬೇಕ. ನೀವು ಎಷ್ಟು ಬ್ಯೂಟಿಫುಲ್ ಆಗಿದ್ದೀರಾ. ಥ್ಯಾಂಕ್ ಯು. ಯಾರದು ಹೇಳಿದ್ದೆ? ಸವಿತಾ. ಸವಿತಾ ಅವರೇ ತುಂಬ 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 ಥ್ಯಾಂಕ್ ಯು. ಆ್ಯಕ್ಚುಲಿ ಇದು ನಂದು ನ್ಯಾಚುರಲ್ ಬ್ಯೂಟಿ. ನಾನು ಯಾವಾಗಲೂ ನ್ಯಾಚುರಲಾಗೇ ಇರ್ತೀನಿ. ನಾನು ಯಾವುದು ಮೇಕಪ್ ಮಾಡಲ್ಲಪ್ಪ, ಯಾವುದೂ ಮಾಡಲ್ಲ. ಈಕೆ ನಮ್ಮ ಅತ್ತಿಗೆ ಯಾವಕ್ಕೆ ಬ್ಯೂಟಿಫುಲ್ ಅಂತ ಕಳಿಸಲ್ಲಪ್ಪ.
ಆಕಿ ಕಣ್ಣೇನು ಮಂಜಕ್ಕವದಾವ ಏನು ಪರಿ ಬಂದಾವ ಏನು ಕಣ್ಣು ಕಾಣಂಗಿಲ್ಲ. ಹಾಂ, ಹೋಗಿ ಹೋಗಿ ಮುದುಕಿನ ಬ್ಯೂಟಿಫುಲ್ ಅಂತ ಕರೆಕ್ಟ್ ಕಳ್ಸಾತಾವಳು. ಅಲ್ಲ ಹೀರೋನ್ಯಾರಿಗಾರ ಹಿಂಗೆ ಕಳ್ಸಿದ್ದಲ್ಲ, ಚಂದನ್ನ ಹುಡುಗರಿಗಾರ ಕಳ್ಸಿದ್ದಲ್ಲ, ಹೋಗಿ ಹೋಗಿ ಮುದುಕಿಗೆ ಯಾವಕ್ಕೆ ಕಳ್ಸ. ತು 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 ಏನು ಮಂದಿಪ್ಪ, ಬುದ್ಧಿಲ್ಲದ ಮಂದಿ ನಡಿ, ಬುದ್ಧಿಲ್ಲದ ಮಂದಿ. ಓಕೆ ಫ್ರೆಂಡ್ಸ್, ಟೈಮ್ ಆಯಿತು, ನನಗೆ ಬೇರೆ ಕಡೆ ಕೆಲಸ ಇದೆ. ನಾಳೆ ನಿಮಗೆ ಲೈವಲ್ಲಿ ಸಿಗ್ತೀನಿ. ಕರೆಕ್ಟ್ ಶಾರ್ಪ್ 11 o'clock ನಾನು ನಿಮಗೆ ಲೈವಲ್ಲಿ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ನನಗೆ ಬೇರೆ ಫಿಲ್ಮ್ದು ಶೂಟಿಂಗ್ ಇದೆ, ಸೊ ನಾನು ನಿಮಗೆ ಮತ್ತೆ ಮಾಡ್ತೀನಿ. ಓಕೆನಾ? ಬಾಯ್. ಥ್ಯಾಂಕ್ ಯು ಸೋ ಮಚ್. ಬಾಯ್. ಓಹೋ ಹೋ ಹೋ, ಓಕೆ ಓಕೆ. ಅಬ್ಬಾ, ಎಷ್ಟು ಕಡೆ ಮಂದಿ ಫಾಲೋವರ್ಸ್ ಅಕ್ಕಾರೇನು. ಲೈವ್ ನೋಡಿರಲ್ಲ ನನ್ನ ಮಸ್ತ್ ಫಾಲೋವರ್ಸ್ ಅಕ್ಕಾರ. ಮೊದಲು ನೀನು ಚಂದ ಫಿಲ್ಟರ್ ಚೆನ್ನಾಗಿ ಮಾಡಿ ಇಡ್ಬೇಕು. ಇವ ಚಂದಾಗ ಹರೇದು ಹುಡುಗಿ ಆಗೈತಿ ಕಾಣ್ಬೇಕು. ನಾ ಕೂದಲೆಲ್ಲ ಕರೇವು ಮಸ್ತ್ ಮುಖ ಪಳ 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 ಹೊಳೆಯಂಗೆ ಫಿಲ್ಟರ್ ಇನ್ನೊಂದು ಇಟ್ಟು ಅದನ್ನು ಸರಿ ಮಾಡ್ಬೇಕು. ಅದನ್ನು ಮಾಡು ಮುದುಕಿ ಮಾಡು. ನೀ ಎಷ್ಟೆಷ್ಟು ಮಾಡ್ತೀರಿ ದಿಮಾಕ್ ಅಷ್ಟಷ್ಟು ನಿಂದು ಮಾವರ ಮುಂದೆಲ್ಲ ಹುಳುಕ ತೆಗೆದಿಡ್ತಾನೆ. ನಿಂದ ಗುಟ್ಟ ರಟ್ಟ ಮಾಡ್ತಾನೆ. ನಾಳೆ ಶಾರ್ಪ್ 11 ಗಂಟೆಗೆ ಮತ್ತೆ ನೀ ಲೈವ್ ಹೋಗ್ಯ. ಮಾವಾರಿಗೆ ಮೊದಲ ಹೇಳಿ ಇಡ್ತಾನೆ, ನಿನ್ನ ರೆಡ್ ಹ್ಯಾಂಡಾಗಿ ಸಿಗಿಸ್ತೇನೆ. ಹಬ್ಬ, ನನ್ನ ಸೊಸಿ ಅಲ್ಲಿ ಹಿಂದೆ ಹಿತ್ತಲ ಅರ್ಬಿಗಾಕತ್ತೇನೆ, ಯಾರಿಗೂ ಗೊತ್ತಾಗಲಿಲ್ಲ. ಅವ್ವ ಲೈವ್ನೇ ಮಾತಾಡಿ ಮುಗಿಸ್ಬಿಟ್ಟೆ. ನಾಳೆ ಕರೆಕ್ಟ್ 11 ಗಂಟೆಗೆ ಶಾರ್ಪಾಗಿ ಮತ್ತೆ ಲೈವ್ ಹೋಗ್ತೀನಿ. ಆರಾಮ ಮಾತಾಡ್ತೀನಿ. 11 ಗಂಟೆ ಅನ್ನೋದ್ರಾಗ ಎಲ್ಲರೂ ಟಕ 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 ಸಾಕಿಸ್ಬಿಡ್ತೀನಿ. ಅಲ್ಲಿ. ಹಾಂ, ಆಮೇಲೆ ನಾ ಫ್ರೀ ಹಾಕೀನಿ. ಆರಾಮ್ ಲೈವ್ನಾಗ ಮಸ್ತ್ ಮಜಾ ಮಾಡ್ತೀನಿ.